ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು 30360. ನಾನಿವತ್ತು ನಿಮಗೆಲ್ಲ ಒಂದು ಕ್ವಿಕ್ಕಾಗಿ ಒಂದು ಹೇರ್ಸ್ಗೆ ಹೋಮ್ ರೆಮಿಡಿ ಹೇಳಕ್ಕೆ ಬಂದಿದ್ದೀನಿ. ಅಂತಂದರೆ ನಿಮ್ಮ ಹೇರ್ಸ್ನ ಹೇಗೆ ಸ್ಮೂತಿಂಗ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಹೇರ್ ಕೇರ್ ಹೇಗೆ ಮಾಡೋದು ಅಂತ ಹೇಳೋಣ ಅಂತ ಬಂದಿದ್ದೀನಿ. ಅದಕ್ಕೆ ನಿಮ್ಗೆ ಬೇಕಾಗಿರೋದು ಕೇವಲ ಒಂದೇ ಇಂಗ್ರೀಡಿಯೆಂಟ್, ಅದು ಅಗಸೆ ಬೀಜ, ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಗೆ ಕರೀತಾರಲ್ಲ ಅದು. ಇದರಿಂದ ನಿಮ್ಮ ಹೇರ್ಸ್ ಹೇಗೆಲ್ಲ ನೀಟಾಗಿ ಆಗಬೇಕು, ಅಂದರೆ ಗ್ರೋತ್ ಚೆನ್ನಾಗಾಗಬೇಕು, ತಲೆ ಹೊಟ್ಟು ಹೇಗೆ ಹೋಗಿಸ್ಬೇಕು ಮತ್ತು ಇದರಿಂದ ಸ್ಮೂತಿಂಗ್ ಹೇಗೆ ಮಾಡೋದು ಅಂತ ಈ ವಿಡಿಯೋಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಗಸೆ ಬೀಜಗಳಲ್ಲಿ ವಿಟಮಿನ್ ಇ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ, ಪ್ರೋಟೀನ್ ಇರುತ್ತೆ ಮತ್ತು ಸೆಲೆನಿಯಮ್ ಅಂತ ಅಂಶನ ಇದು ಒಂದಿರುತ್ತೆ. ಇದು ನಮಗೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ತಲೆ ಹೊಟ್ಟೆ ಏನಿರುತ್ತೆ ಅದು ಕೂಡ ನಿವಾರಣೆ ಮಾಡುತ್ತೆ ಮತ್ತು ನಿಮ್ಮ ಹೇರ್ಸ್ಗಳೆಲ್ಲ ತುಂಬ ತಿಕ್ಕಾಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಫಸ್ಟು ಒಂದು ಬೌಲ್ಗೆ, ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಸ್ವಲ್ಪ ಬೆಚ್ಚಗೆ ಎಲ್ಲ ಕುದಿಯೋ ಥರ ಹಾಕಬೇಕು. ಆ ರೀತಿ ಮಾಡ್ಕೊಳ್ಳಿ ಫಸ್ಟು. ಅದಾದ ನಂತರ ನೀವು ಒಂದು ಬೌಲಲ್ಲಿ ಎಷ್ಟು ಬೇಕೋ ಅಷ್ಟು, ಒಂದು ಟೈಮ್ಗೆ ಆಗೋವಷ್ಟು ನೀವು ಒಂದು ಬೌಲಲ್ಲಿ ಅರ್ಧ ಆಗೋವಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಳ್ಳಿ. ಇದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಅನ್ಬೇಕಾದ್ರೆ ಫ್ಲ್ಯಾಕ್ಸ್ ಸೀಡ್ಸ್ನ ಅದಕ್ಕೆ ಹಾಕ್ಕೊಳ್ಳಿ. ಇದರಿಂದ ನಿಮಗೆ ಜೆಲ್ ಫಾರ್ಮ್ ಆಗುತ್ತೆ. ಸೊ ಈಗ ಫಸ್ಟು ಅದು ಬಿಸಿ ನೀರಿಗೆ ಈ ರೀತಿ ನೀವು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಸ್ವಲ್ಪ ತಿರುತ್ತಾ ಇರಬೇಕು. ಅದು ತಿರುತ್ತಾ ಇರಬೇಕಾದ್ರೆ ಅದರೊಳಗಡೆ ಆ ಸೀಡ್ಸಿಂದನೇ ನಿಮಗೆ ಆ ಜೆಲ್ಲಿನ ಅಂಶ ಬಿಟ್ಕೊಂಡು ಆ ಜೆಲ್ ಥರ ಫಾರ್ಮ್ ಆಗುತ್ತೆ. ಅದು ಆ ಜೆಲ್ ಫಾರ್ಮ್ ಆಗಿರೋದನ್ನೇ ನೀವು ತಲೆಗೆ ಹಚ್ಚಿ ಅದರಿಂದ ಇದು ಮಾಡ್ಕೋಬೇಕಾಗತ್ತೆ. ಇದು ನಿಮ್ಮ ಕೂದಲಿನ ಬೆಳವಣಿಗೆಗೆ ಯೂಸ್ ಆಗುತ್ತೆ, ತಲೆ ಹೊಟ್ಟನ್ನು ಕಮ್ಮಿ ಮಾಡುತ್ತೆ ಮತ್ತು ತಿಕ್ಕಾಗಿ ಬೆಳೆಯುವಂಥ ಆಗುತ್ತೆ ಮತ್ತು ನಿಮ್ಮ ಕೂದಲು ಬೇಗ ಮೃದು ಮತ್ತು ಶೈನಿಂಗ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ಒಂದು ನಾನಿಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತಾಯಿದ್ದೀನಿ, ಅಂದರೆ ಅದು ಮೆಂತ್ಯ ಕಾಳು. ಈ ಮೆಂತ್ಯ ಕಾಳು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಕೂದಲಿಗೆ ತಿಕ್ಕಾಗಿರೋದಕ್ಕೆ ಮತ್ತು ಉದುರೋದನ್ನು ಕಮ್ಮಿ ಮಾಡೋದಕ್ಕೆ. ಇದೊಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಾಕಿ ಮತ್ತು ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಅಂದರೆ ಅದು ಚೆನ್ನಾಗಿ ನಿಮಗೆ ಸ್ಟ್ರಕ್ಚರ್ ಬರುತ್ತೆ, ಚೆನ್ನಾಗಿ ಅದು ಬರೋವರೆಗೂ ಬಿಡಬೇಕು. ನೀವು ಜೆಲ್ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು. ಆ ಜೆಲ್ ಅಂಶ ಬರೋವರೆಗೂ ನೀವು ಸ್ವಲ್ಪ ನೀರಲ್ಲಿ ಕುದಿಸ್ಬೇಕಾಗತ್ತೆ. ಈ ಅಗಸೆ ಬೀಜನ ತಿನ್ನೋದಕ್ಕೆ ಯೂಸ್ ಮಾಡ್ತಾರೆ, ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಇದು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ಬಾಡಿಗಾಗಲಿ ಹೇರ್ಗಾಗಲಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಈ ಜೆಲ್ ಈ ಥರ ಫಾರ್ಮ್ ಆಗಿದ ತಕ್ಷಣ ನಾವೇನು ಮಾಡಬೇಕು, ಸ್ವಲ್ಪ ಅದು ಈ ಥರ ನೊರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನೊರೆಯೋಕ್ಕೆ ಸ್ಟಾರ್ಟ್ ಆಗೋದು ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಈ ಥಿಕ್ನೆಸ್ ಬಂದಾಗ ಇದನ್ನು ಸ್ಟವ್ನ ಆಫ್ ಮಾಡಿ ಇದನ್ನು ಶೋಧಿಸ್ಕೋಬೇಕು. ಅಂದರೆ ಒಂದು ಸಪ್ರೇಟಾಗಿ ಬೀಜಗಳನ್ನೇ ಒಂದು ಸೈಡ್ ಮಾಡಿ ನೀರನ್ನೇ ಒಂದು ಸೈಡ್ ಮಾಡಬೇಕು. ಅಂದರೆ ನೀರಂದರೆ ಜೆಲ್ನೇ ಒಂದು ಸೈಡ್ ಮಾಡ್ಕೋಬೇಕು. ಜೆಲ್ನೇ ಒಂದು ಸೈಡ್ ಮಾಡಿಕೊಂಡು ಸ್ವಲ್ಪ ಅದು ಆರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಾವು. ನೋಡಿ, ಒಂದು ಸ್ಟ್ರಕ್ಚರಿಗೆ ಬಂದಿದೆ ಇವಾಗ. ಈ ರೀತಿ ಬಂದರೆ ಸಾಕು. ನಿಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕು, ನೀವು ಎಷ್ಟು ಹಾಕ್ಕೊಂಡಿರ್ತೀರೋ ಅದ್ರ ತಕ್ಕನಾಗಿ ಈಗ ಅರ್ಧ ಕಪ್ ಹಾಕಿದರೆ ಅರ್ಧ ಕಪ್ಪೇ ನೀರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ಶೋಧಿಸ್ಕೋತಾ ಇದ್ದೀನಿ ನಾನಿಲ್ಲಿ. ಅಂದರೆ ಅದನ್ನು ಸ್ವಲ್ಪ ಜೆಲ್ನೆಲ್ಲ ಅದು ಸೋಸಿದಾಗ ಬೀಜ ಎಲ್ಲ ಮೇಲ್ಗಡೆ ಬಂದು ಅದು ಜೆಲ್ ಏನು ಫಾರ್ಮ್ ಆಗಿರುತ್ತೆ ಅದು ಕೆಳಗಡೆ ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು. ಅದು ಸೇಮ್ ಏನಂದರೆ ಕಂಡೀಷ್ನರ್ ಥರ ಆಗುತ್ತೆ. ಅದು ಫುಲ್ಲು ಜೆಲ್ ಸ್ಟ್ರಕ್ಚರಲಾಗಿ ಬರುತ್ತೆ. ಇದಕ್ಕೆ ನೀವು ಬೇಕಂದರೆ ನೀವು ಯಾವುದು ರೆಗ್ಯುಲರಾಗಿ ಆಯಿಲ್ ಯೂಸ್ ಮಾಡ್ತೀರೋ ಅದ್ರ ಜೊತೆಗೆ ನೀವು ತಲೆಗೆ ಅಪ್ಲೈ ಮಾಡ್ಬೋದು. ಆರ್ ಬರೀ ನೀವು ಇದನ್ನೇ ಜಸ್ಟ್ ಅದು ಬಿಸಿ ಆರಾದಾದ್ಮೇಲೆ ಇದನ್ನೇ ನೀವು ತಲೆಗೆ ಫುಲ್ಲು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆಗೋವರೆಗೂ ಬಿಟ್ಟು ನೀವು ತಲೆ ಸ್ನಾನ ಮಾಡಿದ್ರೆ ನಿಮ್ಮ ಹೇರ್ ಸ್ಮೂತ್ ಆ್ಯಂಡ್ ಶೈನಿಯಾಗಿ ಬರುತ್ತೆ. ಈ ರೀತಿ ಜೆಲ್ ಸ್ಟ್ರಕ್ಚರ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ಇದು ಆರಾದಮೇಲೆ ನಾನು ಹೇಳಿದಾಗೆ ಅಪ್ಲೈ ಮಾಡಿ ಹೇರ್ನ ಡ್ರೈ ಮಾಡಿ ವಾಶ್ ಮಾಡಿದ್ರೆ ನಿಮ್ಮ ಹೇರ್ ತುಂಬಾ ಶೈನಿ ಸಿಲ್ಕಿಯಾಗಿ ಕಾಣುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.